ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನರೇಂದ್ರ ಮೋದಿಯವರು ಕಳೆದ 11.5 ವರ್ಷದಿಂದ ಪ್ರಧಾನಿಯಾಗಿದ್ದರೂ ಸಹ ಒಂದೇ ಒಂದು ಸುದ್ದಿಗೋಷ್ಠಿಯನ್ನ ನಡೆಸಿಲ್ಲ. ಒಂದೇ ಒಂದು ಸೆಮಿ ಸುದ್ದಿಗೋಷ್ಠಿ ರೀತಿಯಲ್ಲಿ ಮಾಡಿದ್ರು. ಅದು 2019ರ ಚುನಾವಣೆಗಳ ಮುಗಿದ ನಂತರ, ಚುನಾವಣೆಗಳ ವೋಟಿಂಗ್ ಮುಗಿದ ನಂತರ ಅದು ಸುದ್ದಿಗೋಷ್ಠಿ ಆಗಿರ್ಲಿಲ್ಲ. ಯಾಕಂದ್ರೆ ಅವರು ಪ್ರಶ್ನೆಗಳನ್ನ ತಗೊಳ್ಳಿಲ್ಲ. ಪ್ರಶ್ನೆಗಳು ಕೇಳಿದ ತಕ್ಷಣ ಅಮಿತ್ ಶಾ ಕಡೆಗೆ ಮೈಕನ್ನ ತಳ್ಳಿದ್ರು. ಹಾಗಾಗಿ ಝೀರೋ 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 ಪ್ರೆಸ್ ಕಾನ್ಫರೆನ್ಸಸ್, 0 ಪತ್ರಿಕಾಗೋಷ್ಠಿಗಳು. ಸೊ ಪತ್ರಿಕಾಗೋಷ್ಠಿಗಳಿಂದ ತಪ್ಪಿಸ್ಕೊಂಡೇ ಓಡಾಡ್ತಿದ್ದಾರೆ, ಹೆದರ್ಕೊಂಡು ಓಡಾಡ್ತಿದ್ದಾರೆ ಅಂತಲೂ ಹೇಳಬಹುದು, ಓಡಿ ಹೋಗಿದ್ದಾರೆ ಅಂತಲೇ ಹೇಳಬಹುದು. ಆದರೆ ಅದೇ ರೀತಿ ಈಗ ಪಾರ್ಲಿಮೆಂಟಿನಿಂದಲೂ ಸಹ ತಪ್ಪಿಸ್ಕೊಂಡು ಓಡಾಡ್ತಿದ್ದಾರ. ಪಾರ್ಲಿಮೆಂಟ್ ಅನ್ನು ಸಹ ಫೇಸ್ ಮಾಡೋ ಧೈರ್ಯವನ್ನ ಕಳ್ಕೊಳ್ತಿದ್ದಾರ. ಪಾರ್ಲಿಮೆಂಟ್ನಿಂದಲೂ ಸಹ ಪಲಾಯನವಾದವನ್ನ ಮಾಡ್ತಿದ್ದಾರ ಅನ್ನುವಂಥಕ್ಕೆ ಇವತ್ತು ಒಂದು ಘಟನೆ ನಡೆಯಿತು. ಅದೇನು ಅಂದ್ರೆ, ಇವತ್ತು ಸಂಜೆ 5 ಗಂಟೆಗೆ ಸರಿಯಾಗಿ ಪ್ರಧಾನಮಂತ್ರಿಗಳು ಸಂಸತ್ತಿನಲ್ಲಿ ಸಂಸತ್ತಿನಲ್ಲಿ ರಾಷ್ಟ್ರಪತಿಗಳ ಭಾಷಣಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿ ಮಾತಾಡಬೇಕಾಗಿತ್ತು. ಆದರೆ ಅದು ಕೊನೆ ಕ್ಷಣದಲ್ಲಿ ರದ್ದಾಯಿತು. ಸ್ಪೀಕರ್ ಮೂಲಕ ರದ್ದಾಯಿತು, ಸರಿ. ಅದಕ್ಕೆ ಕಾರಣ ಏನು ಅಂತಲೂ ಹೇಳ್ತೀನಿ. ಬಟ್ ನರೇಂದ್ರ ಮೋದಿ ಅವರು ಒಪ್ಪಿಗೆ ಇಲ್ಲದೆ ರದ್ದಾಗೋದಕ್ಕೆ ಸಾಧ್ಯ ಇದೆಯಾ? ಅಮಿತ್ ಶಾ ಒಪ್ಪಿಗೆ ಇಲ್ಲದೆ ರದ್ದಾಗೋದಕ್ಕೆ ಸಾಧ್ಯ ಇದೆಯಾ? ಸಾಧ್ಯನೇ ಇಲ್ಲ. ಹಾಗಾಗಿ ಫೈನಲ್ ಡಿಸಿಷನ್ ನರೇಂದ್ರ ಮೋದಿ ಅವರದೇ ಆಗಿರುತ್ತೆ, ಅಮಿತ್ ಶಾದೇ ಆಗಿರುತ್ತೆ. ಸೊ ಇದನ್ನು ಸಹ ಪತ್ರಿಕಾಗೋಷ್ಠಿ ರೀತಿಯಲ್ಲಿ ತಪ್ಪಿಸ್ಕೊಂಡಿದ್ದಾರೆ ಅಂತ ಹೇಳೋದಕ್ಕೆ ಅವಕಾಶ ಇದೆ. ಸೊ ಏನ್ ನಡೀತಿ ಇವತ್ತು ಸದನದಲ್ಲಿ? ಯಾಕೆ ರದ್ದಾಗುವಂತಹ ಸಾಧ್ಯತೆ ಅವಕಾಶವನ್ನ ವಿಪಕ್ಷಗಳು ಮಾಡಿಕೊಟ್ಟವು? ಏನೆಲ್ಲ ಆಯ್ತು? ಸೊ ನಿಮಗೆ ಗೊತ್ತಿದ್ರೆ, ಈಗ ಬಜೆಟ್ ಸೆಷನ್ ನಡೀತಾ ಇದೆ. ಬಜೆಟ್ ಸೆಷನ್ ನ ಭಾಗವಾಗಿ ಆರಂಭದಲ್ಲಿ ಮೊದಲನೇ ದಿನ ದೇಶದ ರಾಷ್ಟ್ರಪತಿಗಳಾದಂತಹ ದ್ರೌಪದಿ ಮುರ್ಮು ಅವರು ಸದನವನ್ನು ಉದ್ದೇಶಿಸಿ ಭಾಷಣ ಮಾಡೋದು ವಾಡಿಕೆ, ಸಂಪ್ರದಾಯ. ಅದನ್ನು ಮಾಡಿದ್ದಾರೆ. ಅದರ ಬಗ್ಗೆ ಚರ್ಚೆಗಳು ಏರ್ಪಟ್ಟಿತ್ತು ನಿನ್ನೆ ಮೊನ್ನೆ ಎಲ್ಲ. ಆ ಚರ್ಚೆಗಳ ಸಂದರ್ಭದಲ್ಲಿ ವಿಪಕ್ಷಕ್ಕೂ ಒಂದು ಆಡಳಿತ ಪಕ್ಷಕ್ಕೂ ಆಸ್ ಯೂಶುವಲ್ ಟಗ್ ಆಫ್ ವಾರ್, ದೊಡ್ಡ ಯುದ್ಧನೇ ನಡೆದ ರೀತಿಯಲ್ಲಿ ಒಬ್ರಿಗೊಬ್ರು ಆರೋಪ ದೋಷಾರೋಪ, ಅದ್ರ ಮೇಲೆ ಚರ್ಚೆಗಳು ಜೋರ ಇತ್ತು. ಇದರ ನಡುವೆ ವಿಪಕ್ಷ ನಾಯಕನಾಗಿ ರಾಹುಲ್ ಗಾಂಧಿ ಒಂದು ಪುಸ್ತಕವನ್ನ ಉಲ್ಲೇಖ ಮಾಡಿ ಅದರಲ್ಲಿರುವಂತಹ ಕೆಲವು ಸಾಲುಗಳನ್ನ ಉಲ್ಲೇಖ ಮಾಡೋದಕ್ಕೆ ಮುಂದಾದ ತಕ್ಷಣನೇ ಇಡೀ ಸದನದಲ್ಲಿ ಬಿಜೆಪಿಯವರು ಮುಗಿಬಿದ್ರು. ಅದರಲ್ಲಿ ವಿಶೇಷವಾಗಿ ರಾಜನಾಥ್ ಸಿಂಗ್, ದೇಶದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಗೃಹ ಸಚಿವ ಅಮಿತ್ ಶಾ ಅದಕ್ಕೆ ಅವಕಾಶನೇ ಮಾಡಿಕೊಡ್ಬಾರ್ದು ಅನ್ನೋ ರೀತಿಯಲ್ಲಿ ಯಾರೋ ಹೊಸ ಎಂಪಿಗಳು ಹುಮ್ಮಸ್ಸಿನಲ್ಲಿ ಕಿರ್ಚಾಡೋ ರೀತಿಯಲ್ಲಿ ಕಿರ್ಚಾಡಿದ್ರು. ಅದಕ್ಕೆ ಅವಕಾಶನೇ ಮಾಡಿಕೊಡ್ಲಿಲ್ಲ. ಕೊನೆಗೂ ರಾಹುಲ್ ಗಾಂಧಿಗೆ ಆ ವಿಚಾರವನ್ನ ಪ್ರಸ್ತಾಪ ಮಾಡಕ್ ಅವಕಾಶನೇ ಸಿಗ್ಲಿಲ್ಲ ನಿನ್ನೆ. ಏನದು ವಿಚಾರ ಅಂತಂದ್ರೆ, ಭಾರತದ ಸೇನಾ ಮುಖ್ಯಸ್ಥರಾಗಿದ್ದಂಥವ್ರು ಈಗ ನಿವೃತ್ತರಾಗಿದ್ದಾರೆ. ಅವರ ಹೆಸರು ಮನೋಜ್ ಮುಕುಂದ್ ನರವಾಣೆ ಅಂತ ಅವರ ಹೆಸರು. ಅವರು ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಅವರ ಆಟೋಬಯೋಗ್ರಫಿ, ಆತ್ಮಚರಿತ್ರೆಯನ್ನು ಬರ್ಕೊಂಡಿದ್ದಾರೆ. ಆ ಪುಸ್ತಕದ ಹೆಸರು 4 ಸ್ಟಾರ್ಸ್ ಆಫ್ ಡೆಸ್ಟಿನಿ ಅಂತ. ಆ ಪುಸ್ತಕವನ್ನ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡೋದಕ್ಕೆ ಬಿಟ್ಟಿಲ್ಲ. ಅದರಲ್ಲಿ ವಿವಾದಾತ್ಮಕವಾದ ಅಂಶಗಳಿದಾವೆ, ದೇಶದ ಸುರಕ್ಷತೆಗೆ ಸಂಬಂಧಪಟ್ಟಂತಹ ಅಂಶಗಳಿದಾವೆ. ಹಾಗಾಗಿ ಅದನ್ನು ನಾವು ಪ್ರಕಟಣೆ ಮಾಡೋದಕ್ಕೆ ಅವಕಾಶ ಕೊಡಲ್ಲ ಅಂತ ಬುಕ್ ಪ್ರಿಂಟ್ ಆಗಿ ರೆಡಿ ಇದೆ. ಸರ್ಕಾರದ ಕಡೆಯಿಂದ ತಡೆ ಇದೆ. ಸೊ ಆ ಪುಸ್ತಕದಲ್ಲಿರೋ ವಿಚಾರವನ್ನ ಉಲ್ಲೇಖಿಸಿ ರಾಹುಲ್ ಗಾಂಧಿ ಹೇಳಬೇಕು ಅಂತ. ಏನಿದೆ ಆ ಅಂಶಗಳು ಅಂತಂದ್ರೆ, 2020ರಲ್ಲಿ ಭಾರತ ಮತ್ತು ಚೈನಾ ಸೈನಿಕರ ನಡುವೆ ನಡೆದಂತಹ ಸಂಘರ್ಷದ ಸಂದರ್ಭದಲ್ಲಿ ಭಾರತ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ ಸೇನೆಗೆ ಬೇಕಾದ ಸಹಾಯ ಅಥವಾ ಸಲಹೆ ಅಥವಾ ಕೋಆಪರೇಷನ್ ಏನು ಕೊಡ್ಲಿಲ್ಲ. ನೀವೇನ್ ಮಾಡ್ತಿರೋ ಮಾಡ್ಕೊಳ್ಳಿ ಅನ್ನಂಗೆ ಬಿಟ್ಟಿತ್ತು ಅನ್ನುವ ರೀತಿಯಲ್ಲಿ ನಿವೃತ್ತ ಮೇಜರ್ ಮನೋಜ್ ಮುಕುಂದ್ ನರವಾಣೆ ಬರೆದಿದ್ದಾರೆ ಅನ್ನುವಂಥದ್ದು ರಾಹುಲ್ ಗಾಂಧಿ ಅವರ ಆರೋಪ. ಅದನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡಬೇಕು. ಯಾಕಂದ್ರೆ ರಾಷ್ಟ್ರಪತಿಗಳು ರಾಷ್ಟ್ರದ ರಕ್ಷಣೆಯ ಬಗ್ಗೆ ಒಂದಷ್ಟು ಮಾತಾಡಿದ್ದಾರೆ. ಬಟ್ ರಕ್ಷಣೆಯನ್ನ ಈ ಸರ್ಕಾರ ಯಾವ ಮಟ್ಟಕ್ಕೆ ಒದಗಿಸ್ತಾ ಇದೆ, ಇದಕ್ಕೆ ಸಾಕ್ಷಿಯಾಗಿ ನಾನು ಇದನ್ನ ಇಡಬೇಕು ಅಂತ. ರಾಜನಾಥ್ ಸಿಂಗು ಮತ್ತು ಅಮಿತ್ ಶಾ ಇಬ್ರು ಜೋರ್ ಗಲಾಟೆ, ಅವಕಾಶನೇ ಮಾಡಿಕೊಡೋದಿಲ್ಲ. ಇದು ಅಪ್ರಕಟಿತ ಕೃತ್ಯ ಹಿಡ್ಕೊಂಡು ನೀವು ಸದನದಲ್ಲಿ ಹೇಗೆ ಮಾತಾಡ್ತೀರಿ ಅಂತ ಹೇಳಿ ಗದ್ದಲ ಎಬ್ಸಿ ಮಾತಾಡಕ್ಕೆ ಅವಕಾಶ ಕೊಡ್ಲಿಲ್ಲ. ರಾಹುಲ್ ಗಾಂಧಿ ವಾಪಸ್ ಇವತ್ತು ಬಂದ್ರು. ಈ ನಿನ್ನೆ ಅದರ ಒಂದು ಪೇಪರ್ಗಳು ಜೆರಾಕ್ಸ್ ಗಳನ್ನ ತಂದಿದ್ರು. ಬಟ್ ಇವತ್ತು ಆ ಪುಸ್ತಕದ ಕಾಪಿಯನ್ನೇ ಹಿಡ್ಕೊಂಡು ಬಂದ್ರು ಸದನಕ್ಕೆ.
ಬಂದು ಮತ್ತೆ ಇವತ್ತು ಆ ವಿಚಾರವನ್ನ ಉಲ್ಲೇಖ ಮಾಡೋ ಪ್ರಯತ್ನ ಮಾಡಿದಾಗ ಇವತ್ತು ಸಹ ಬಿಜೆಪಿಯವರು ಅವಕಾಶ ಮಾಡಿಕೊಳ್ಳಿಲ್ಲ. ನೋ, ನಾಟ್ ಅಲೌಡ್. ಅನುರಾಗ್ ಠಾಕೂರ್ ಎದ್ದು ನಿಂತ್ಕೊಂಡು ಜೋರ್ ಗಲಾಟೆ, ಅವಕಾಶನೇ ಮಾಡ್ಕೊಡಲ್ಲ, ಅವಕಾಶನೇ. ಸೊ ಈ ವಿಚಾರವಾಗಿಯೇ ಸದನದಲ್ಲಿ ಜೋರು ಗಲಾಟೆಗಳು ಶುರುವಾಯಿತು, ಪ್ರತಿಪಕ್ಷ ಮತ್ತು ವಿರೋಧ ಪಕ್ಷದ ನಡುವೆ. ಇದರ ನಡುವೆ ಅಲ್ಲಿ ನಿಶಿಕಾಂತ್ ದುಬೆ ಅನ್ನುವಂತಹ ಮಹಾನ್ ಕೋಮುವಾದಿ MP ಒಬ್ರು ಇದ್ದಾರೆ, ಮಹಾನ್ ಕೋಮುವಾದಿ. ದಿನ ಬೆಳಗಾದ್ರೆ ಮುಸ್ಲಿಂ ವಿರೋಧಿ ಹೇಳಿಕೆ ಕೊಡೋದಕ್ಕೆ ಅಂತಲೇ ಇರುವಂತಹ ವ್ಯಕ್ತಿ. BSPಯಿಂದ ಸಂಸದರಾಗಿದ್ದಂತಹ ಡ್ಯಾನಿಶ್ ಅಲಿ ಅನ್ನುವಂತಹ ಮುಸ್ಲಿಂ ಸಂಸದರನ್ನ ಸದನದ ಒಳಗೇನೆ ನೀನೊಬ್ಬ ಟೆರರಿಸ್ಟ್ ಅಂತ ಕರೆದಂತಹ ನೀಚ ಮನಸ್ಥಿತಿಯ ವ್ಯಕ್ತಿ ಈ ನಿಶಿಕಾಂತ್ ದುಬೆ. ಈ ನಿಶಿಕಾಂತ್ ದುಬೆಯ ಅಂತಹ ನೀಚತನಕ್ಕೆ ಸ್ಪೀಕರ್ ಏನು ಶಿಕ್ಷೆ ಕೊಟ್ಟಿರ್ಲಿಲ್ಲ, ಬಿಜೆಪಿನೂ ಏನು ಶಿಕ್ಷೆ ಕೊಡ್ಲಿಲ್ಲ. ಬದಲಿಗೆ ಆತನಿಗೆ ಮತ್ತೆ ಟಿಕೆಟ್ ಸಿಕ್ಕಿ ಈಗ ಮತ್ತೆ MP ಆಗಿರೋದು. ಆ ವ್ಯಕ್ತಿ ಒಂದಷ್ಟು ವಿವಾದಾತ್ಮಕ ಪುಸ್ತಕಗಳನ್ನು ಹಿಡ್ಕೊಂಡು ಬಂದ್ರು. ನೀವೇನ್ ಪುಸ್ತಕ ತರೋದು, ನಾನು ತರ್ತೀನಿ. ಏನು ಪುಸ್ತಕಗಳು ಅಂದ್ರೆ ಅದು ಇಂದಿರಾ ಗಾಂಧಿಯನ್ನ ಟೀಕೆ ಮಾಡಿರೋದು, ನೆಹರುವನ್ನ ಟೀಕೆ ಮಾಡಿರೋದು, ಸೋನಿಯಾ ಗಾಂಧಿ ಅವರ ವಿರುದ್ಧ ಬರೆದಿರೋದು, ಈ ರಾಜೀವ್ ಗಾಂಧಿ ವಿರುದ್ಧ ಬರೆದಿರೋದು, ಇಂತಹ ಪುಸ್ತಕಗಳು. ಇದನ್ನ ನಾನು ಪ್ರಸ್ತಾಪ ಮಾಡ್ತೀನಿ ಹಾಗಾದ್ರೆ ಅಂತ ಒಂದು ಪ್ರಾಪಗ್ಯಾಂಡ ಇಟ್ಕೊಂಡು ಬರೆದಿರೋ ಪುಸ್ತಕಗಳಿಗೂ ಒಬ್ಬ ಮೂರೂ ಸೇನೆಗಳ ಮುಖ್ಯಸ್ಥ ಆಗಿದ್ದಂತಹ ಮೇಜರ್ ಬರೆದಿರುವಂತಹ ಪುಸ್ತಕಕ್ಕೂ ಎಷ್ಟು ವ್ಯತ್ಯಾಸ ಇರುತ್ತೆ ಅನ್ನುವಂತಹ ಕಾಮನ್ ಸೆನ್ಸ್ ಇವ್ರಿಗಿಲ್ಲ. ಇದ್ರೂ ಸಹ ಇವ್ರಿಗೇನು ಗೊತ್ತು, ಮಾಧ್ಯಮಗಳು ನಮ್ಮನ್ನೇ ಎತ್ತಿ ತೋರಿಸ್ತಾರೆ, ನಮ್ಮನ್ನೇ ಜೈಶಾಲಿಯನ್ನಾಗಿ ಮಾಡ್ತಾರೆ, ನಮ್ಮ ಪರ ಮಾತಾಡ್ತಾರೆ ಎಂಜಲು ಮಾಧ್ಯಮಗಳು, ಅಂಧಭಕ್ತರು ನಂಬಿಬಿಡ್ತಾರೆ ಅಂತ ಬಿಜೆಪಿಯ ನಿಶಿಕಾಂತ್ ದುಬೆ ಆ ಒಂದು ಇದು ಮಾಡಿದ ತಕ್ಷಣ ಕಾಂಗ್ರೆಸ್ನವರು ದೊಡ್ಡ ಗಲಾಟೆ ಮಾಡೋದು ಶುರುವಾದ್ರು. ಈ ದೊಡ್ಡ ಗಲಾಟೆಗಳ ನಡುವೆ ಸ್ಪೀಕರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಂಥವರು ಕೃಷ್ಣ ಪ್ರಸಾದ್ ತೆನ್ನೇಟಿ TDPಯಿಂದ ಅವರು ಸದನವನ್ನ ಮುಂದೂಡಬಹುದು. ಅಲ್ಲಿಗೆ ಪ್ರಧಾನಿಗಳ ಭಾಷಣ ಇತ್ತಲ್ಲ 5 ಗಂಟೆಗೆ, ಅದು ರದ್ದಾಗೋಯ್ತು. ಆ ಮೂಲಕ ನರೇಂದ್ರ ಮೋದಿ ಎದುರಿಸಬಹುದಾದಂತಹ ಬಹಳ ಮುಖ್ಯ ಪ್ರಶ್ನೆಗಳಿಗೆ ಉತ್ತರ ಕೊಡಲೇಬೇಕಾದಂತಹ ಅಂಶಗಳಿತ್ತು. ಅದನ್ನ ಹೇಗೆ ತಪ್ಪಿಸ್ಕೊಳ್ತಾರೋ ಅಂತ ನೋಡಬೇಕಾಗಿತ್ತು. ನರೇಂದ್ರ ಮೋದಿ ಯಾವತ್ತೂ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿಲ್ಲ ಸದನದಲ್ಲಿ. ವಿಪಕ್ಷಗಳು ಎತ್ತುವ ಯಾವ ಪ್ರಶ್ನೆಗೂ ಉತ್ತರ ಕೊಡಲ್ಲ. ಇವ್ರು ಸುಮ್ಮನೆ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಈ ಕಥೆಗಳು ಕಟ್ಕೊಂಡು ಹೋಗ್ತಾರೆ ಹೊರತು ಅವ್ರು ಎತ್ತಿರೋ ಪ್ರಶ್ನೆಗೆ ಇವತ್ತು ಇಲ್ಲಿಯವರೆಗೆ ಉತ್ತರ ಕೊಟ್ಟೇ ಇಲ್ಲ ನೇರವಾಗಿ. ಇಂಥ ಪ್ರಶ್ನೆ ಕೇಳಿದಿರಿ, ಇದಕ್ಕೆ ನನ್ನ ಉತ್ತರ ಅಂತ ನರೇಂದ್ರ ಮೋದಿ ಯಾವತ್ತೂ ಮಾತಾಡಿಲ್ಲ, ಇವತ್ತು ಮಾತಾಡ್ತಿರ್ಲಿಲ್ಲ. ಬಟ್ ಏನು ಸಬೂಬು ಹೇಳಿ ಯಾವ ರೀತಿ ತಪ್ಪಿಸ್ಕೊಳ್ತಿದ್ರು ಪ್ರಶ್ನೆಯಿಂದ ಅಂತ. ಯಾಕೆಂದ್ರೆ ಪ್ರಶ್ನೆಗಳೇ ಈ ಬಾರಿ ಬಹಳ ಡೇಂಜರಸ್ ಇದ್ವು. ಯಾಕೆ ಉದ್ದೇಶಪೂರ್ವಕವಾಗಿ ಈ ಸದನವನ್ನು ಮುಂದೂಡಲಾಗಿದೆ ಅನ್ನುವಂತಹ ಆರೋಪ ಮಾಡಬಹುದು ಅನ್ನೋದಾದ್ರೆ, ಎತ್ತಿದಂತಹ ಪ್ರಶ್ನೆಗಳು ಒಂದು, ಈ ಪುಸ್ತಕದ ವಿಚಾರವಾಗಿ, ಗಡಿಯಲ್ಲಿ ಏನಾಯ್ತು ಚೈನಾ ವಿಚಾರವಾಗಿ ಅನ್ನೋದು ಒಂದಾದ್ರೆ, ಎಪ್ಸ್ಟೀನ್ ಫೈಲ್ಸ್ ನಲ್ಲಿ ನರೇಂದ್ರ ಮೋದಿ ಹೆಸರಿದೆಯಲ್ಲ ಅದು ಏನು, ಅದರ ಬಗ್ಗೆಯೂ ಚರ್ಚೆ ಬರ್ಬೇಕಲ್ಲ. ಅದ್ರದ್ದು ಭಯ, ಅದ್ರದ್ದೇನು ಉತ್ತರ ಕೊಡೋದು. ಮತ್ತೆ ಭಾರತ ಅಮೆರಿಕದ ಟ್ರೇಡ್ ಡೀಲ್, ಇದಕ್ಕೇನು ಉತ್ತರ ಕೊಡೋದು, ಭಾರತದ ವಸ್ತುಗಳ ಮೇಲೆ 18%, ಭಾರತದ ವಸ್ತುಗಳು ಅಮೆರಿಕಾಗೆ ಹೋದ್ರೆ, ಅಮೆರಿಕದ ವಸ್ತುಗಳು ಇಲ್ಲಿ ಬಂದ್ರೆ 0%. ಈ ಹಿಂದೆ ಎಷ್ಟಿತ್ತು, ಟ್ರಂಪ್ ಬರೋಕ್ಕಿಂತ ಮೊದಲು 2-3% ಇತ್ತು, ಅದು 18%ಗೆ ಬಂದಿರೋದನ್ನ ನಾವು ಗೆದ್ದಿದ್ದೀವಿ, ಟ್ರಂಪ್ನ ಮಂಡಿಯೂರಿಸಿದೀವಿ ಅಂತ ಸುಳ್ಳು ಹೇಳಿ ಈ ಸರ್ಕಾರ ಜನರನ್ನ ನಂಬಿಸೋ ಪ್ರಯತ್ನ ಮಾಡ್ತಿದೆ. ಆ ನಂಬಿಸುವಂತಹ ಪ್ರಯತ್ನದ ಭಾಗವಾಗಿ ಎಂಜಲು ಮಾಧ್ಯಮಗಳು ಸಹ ಬಿಜೆಪಿ ಗುಲಾಮಗಿರಿಯಲ್ಲಿ ಈ ರೀತಿಯಾದಂತಹ ಒಂದು ಕಾರ್ಯಕ್ರಮಗಳನ್ನ ನಡೆಸ್ಕೊಂಡಿದ್ದಾರೆ. ಮಂಡಿ ಊರಿಸ್ಬಿಟ್ರಂತೆ ಟ್ರಂಪ್ನ ಮಂಡಿ ಊರಿಸ್ಬಿಟ್ರಂತೆ, 18% ತಗೊಂಡ್ಬಂದ್ರಂತೆ. ಟ್ರಂಪ್ ಬಂದಾಗ ಅದು 2-3% ಇತ್ತು, ಅದನ್ನ ಟ್ರಂಪ್ 50% ತಗೊಂಡೋದ್ರು ಬೆದರ್ಸೋದಕ್ಕೆ. 50ರಿಂದ ಈಗ ಟ್ರೇಡ್ ಡೀಲ್ ಆಗಿ 18% ಬಂದಿದೆ. ಅದಕ್ಕೆ ಪ್ರತಿಯಾಗಿ ನಾವು ಅನುಭವಿಸ್ತಿರೋದೇನೋ ಅವರು ಗುಡ್ಸ್ ಮೇಲೆ 0%. ಅದರ ಜೊತೆಗೆ ಭಾರತದ ಕೃಷಿ ಮಾರುಕಟ್ಟೆಗೆ $500 ಬಿಲಿಯನ್ ಅಮೆರಿಕದ ಕೃಷಿ ಉತ್ಪನ್ನಗಳು ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಿದೀವಿ. ನಮ್ಮ ರೈತರನ್ನ ಕುತ್ತು ಹಿಸುಕ್ತಾ ಇದ್ದೀವಿ. ಇದಕ್ಕೆಲ್ಲ ಏನು ಉತ್ತರ ಕೊಡ್ತಾರೋ ಅಥವಾ ಹೇಗೆ ತಪ್ಪಿಸ್ಕೊಳ್ತಾರೆ ಈ ಪ್ರಶ್ನೆಗಳಿಂದ ಅಂತ ನೋಡೋದಕ್ಕೆ ನನಗೂ ಕುತೂಹಲ ಇತ್ತು ನರೇಂದ್ರ ಮೋದಿ ಅವರು. ಬಟ್ ಕೊನೆ ಕ್ಷಣದಲ್ಲಿ ಅವರ ಭಾಷಣನೇ ರದ್ದಾಗೋಯ್ತು. ಅಲ್ಲಿಗೆ ಸುದ್ದಿಗೋಷ್ಠಿಯ ರೀತಿಯಲ್ಲಿ ಸದನದ ಚರ್ಚೆಗಳಿಗೂ ಸದನದ ಭಾಷಣಗಳಿಗೂ ಹೆದರ್ತಿದ್ದಾರೆ ನರೇಂದ್ರ ಮೋದಿ ಅಂತ ನಾವು ಅನ್ಕೊಳ್ಳೋದ್ರಲ್ಲಿ ತಪ್ಪಾಗಲ್ಲ ಅಂತ ನನ್ನ ಅನಿಸಿಕೆ. ಇಲ್ಲದೆ ಹೋಗಿದ್ರೆ ಎಷ್ಟು ಗದ್ದಲ ಗಲಾಟೆ ಏನೇ ಇರಲಿ, ಈ ಹಿಂದೆಯೂ ಸಹ ಗದ್ದಲದ ನಡುವೆ ನರೇಂದ್ರ ಮೋದಿ ಭಾಷಣ ಮಾಡಿದ್ದಾರೆ. ಇವತ್ತು ಬಂದು ಭಾಷಣ ಮಾಡಬೇಕಿತ್ತು, ಮಾಡಿರೋರು ಧೈರ್ಯ ಸಾಲಿಲ್ಲ.
ಅಷ್ಟೇ. ಸೊ ಇದಿಷ್ಟು ನರೇಂದ್ರ ಮೋದಿ ಅವರು ಪತ್ರಿಕಾಗೋಷ್ಠಿ ರೀತಿಯಲ್ಲಿ ಸದನಕ್ಕೂ ಸಹ ಹೆದರಿ ಒಂದು ರೀತಿ ಪಲಾಯನವಾದ ಮಾಡಿದ್ದಾರೆ ಅಂತ ಹೇಳಬಹುದಾದಂತಹ ಘಟನೆ ಇವತ್ತು ನಡೆದಿರೋದರ ವಿವರಣೆ. ಸೊ ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.